ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 10ನೇ ತಾರೀಕು ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಕಲ್ತ್ರೆ ಆಲ್ವೇಸ್ ಈಸಿ, ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ನಿಮಗೆ ವೆರಿ ಟಫ್ ಅನಿಸುತ್ತೆ. ಆನೆಸ್ಟ್ಲಿ ಹೇಳ್ತೀನಿ, ಇಟ್ ಈಸ್ ನಾಟ್ ಎನ್ ಈಸಿ ಬಿಸ್ನೆಸ್. ನಿಮ್ಗೇನಿದ್ರು ಮಾರ್ಕೆಟ್ ಬಗ್ಗೆ ಪ್ರಾಪರ್ ನಾಲೆಡ್ಜ್ ಇದ್ರೆ ಅಷ್ಟೇ ಇದು ಈಸಿ ಬಿಸ್ನೆಸ್ಸು. ಅದರ್ವೈಸ್ ಇದು ನೈಟ್ ಮೇರೇನ್. ಹೆಂಗೆ ನಿನ್ನೆ RCB ಚೆನ್ನೈ ಮ್ಯಾಚಲ್ಲಿ RCB ಅಲ್ಲಿ ಟೀಮ್ ಡೇವಿಡ್ ನೈಟ್ ಮೇರೇನ್ ಆಗಿದ್ನಲ್ಲ, ಹಂಗೆ ಇದು ಅಷ್ಟೇ. ಸೊ ಕಂಪ್ಲೀಟ್ಲಿ ನಿಮಗೆ ನೈಟ್ ಮೇರೇನ್ ಆಗುತ್ತೆ ಹೇಳ್ತಾ ಇದ್ದೀನಿ. ನಾಲೆಡ್ಜ್ ಇಲ್ದಲೆ ಎಲ್ಲಿ ಬೇಕಲ್ಲಿ ಎಂಟ್ರಿ ಮಾಡೋದು, ಇದು ಮಾಡೋದನ್ನು ಚಿಟಿಕೆ ಹೊಡೆಯೋದ್ರೆ ಲಾಭ ಪ್ರಾಫಿಟ್ ಆಗುತ್ತೆ, ಅದೇ ಚಿಟಿಕೆ ಹೊಡೆಯೋದ್ರೆ ಲಾಸ್ ಕೂಡ ಆಗುತ್ತೆ. ಸೊ ಬಿ ಕೇರ್ಫುಲ್. ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ. ಅದರ್ವೈಸ್ ಕಲಿಯೋಕ್ಕೆ ಜಾಸ್ತಿ ಸಮಯ ಕೊಡಿ, ದೆನ್ ಟ್ರೇಡ್ ಸ್ಟಾರ್ಟ್ ಮಾಡಿ, ಈಸಿ ಆಗುತ್ತೆ. ಓಕೆನಾ? ಸೊ ಹಾಗೆ ಕಲಿಬೇಕು ಅನ್ನೋರು ನಂದು 10ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಇವತ್ತು ಕೂಡ ಅಷ್ಟೇ. ಒಂದು ಸೆಕೆಂಡ್. ಸಾರಿ, ಇವತ್ತು ಕೂಡ ಅಷ್ಟೇ. ಮಾರ್ಕೆಟು ಇಟ್ ಈಸ್ ನಾಟ್ ಎನ್ ಈಸಿ ಡೇ, ಇಟ್ಸ್ ಎ ಹ್ಯೂಜ್ ವಾಲಟೈಲ್ ಮಾರ್ಕೆಟು. ಸೊ ನನಗೂ ಏನು ಈಸಿ ಡೇ ಆಗಿರಲ್ಲ. ಸೊ ಬೆಳಿಗ್ಗೆ ಟ್ರೇಡ್ ಮುಗಿದ್ಮೇಲೆ ಸ್ವಲ್ಪ ಪರ್ಸ್ನಲ್ ವರ್ಕು, ಐ ಜಸ್ಟ್ ಕ್ಲೋಸ್ ದ ಪೋರ್ಟಲ್ ಹೋಗಿದೆ. ಸೊ ಇವಾಗ ಬಂದು ನಿಮಗೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಅಗೇನ್ ಐ ಹ್ಯಾವ್ ಟು ಗೋ 12:30 ಔಟ್ಸೈಡ್. ಸೊ ನೋಡುವ, ಲೆಟ್ಸ್ ಸಿ ಇವತ್ತಿನ ಮಾರ್ಕೆಟ್ ಟ್ರೇಡ್ಸ್ ಎಲ್ಲಿತ್ತು, ಸ್ಟೂಡೆಂಟ್ಸ್ಗೆ ಏನಿದೆ ಎಲ್ಲದನ್ನು ಗೈಡ್ ಮಾಡ್ತೀನಿ. ಸೊ ಕ್ಲಿಯರಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ, ಇಫ್ ಇಟ್ ಇಸ್ ಆನ್ ಗ್ಯಾಪ್ ಅಪ್ ಓಪನ್. ಸೊ ಮಾರ್ಕೆಟ್ ಫ್ಲಾಟಿಶ್ ಓಪನು, ಗ್ಯಾಪ್ ಅಪ್ ಅಲ್ಲ. ಸೊ ಯೂಶಲಿ ಫ್ಲಾಟಿಶ್ ಓಪನ್ ಆದಾಗ ನಮಗೆ ಈ ಲೆವೆಲ್ಲು ತುಂಬ ಕಡಿಮೆ ವರ್ಕ್ ಆಗೋದು. ಸೊ ನನ್ನ ಪ್ರಕಾರ ಮಾರ್ಕೆಟಲ್ಲಿ ಲೈಕ್ 38 to 50 ವೆರಿ ಈಸಿಯಾಗಿ ವರ್ಕ್ ಆಗುತ್ತೆ. ಹಾಗಾಗಿನೇ ನಾನು ಕೂಡ ಬೆಳಿಗ್ಗೆ ವೆಯ್ಟ್ ಮಾಡ್ತಿದ್ದೆ. ಈ ಲೆವೆಲ್ ಬಂದಾಗಲೂ ವೆಯ್ಟ್ ಮಾಡ್ತಿದ್ದೆ, ಇಲ್ಲಿಗೆ ಬಂದರೆ ಈಸಿಯಾಗಿ ಮಾರ್ಕೆಟಲ್ಲಿ ಟ್ರೇಡ್ ಸಿಗುತ್ತೆ ಅಂತ. ಸೊ ಮಾರ್ಕೆಟ್ ಟ್ರೇಡ್ ಮಿಸ್ ಮಾಡ್ತು. 120 ಎರಡೇ ಕ್ಯಾಂಡಲ್ 125 ಪಾಯಿಂಟ್ ಮೂವ್ ಕೂಡ ಆಯಿತು. ದೆನ್ ನನ್ನ ಮಿಸ್ಟೇಕ್ ಇವತ್ತಿಂದು ಫಸ್ಟ್ ಮಿಸ್ಟೇಕ್ ಹೇಳ್ತೀನಿ ಕೇಳಿ. ಅಗೇನ್ ಈ ರಿಟ್ರೇಸ್ ಬ್ಯಾಕ್ 23%. ಐ ಟುಕ್ ಅ ಟ್ರೇಡ್ ಇಯರ್. ಇಮ್ಮಿಡಿಯೇಟ್ಲಿ ಇಟ್ ಹಿಟ್ ಮೈ ಸ್ಟಾಪ್ ಲಾಸ್. ವಿತಿನ್ 2 ಮಿನಿಟ್ಸಲ್ಲಿ ನಾನು ಸ್ಟಾಪ್ ಲಾಸ್ ಹಿಟ್ ಮಾಡ್ತು, ಸುಮ್ಮನೆ ಕೂತ್ಕೊಂಡೆ. ಲೆಟ್ ಸಿ ಮೈ ಸ್ಟಾಪ್ ಲಾಸ್ ಹಿಟ್ ಆಗಿದೆ, ಚಲೋ ವೆಯ್ಟ್ ಫಾರ್ ಇಟ್ ಅಂತ. ದೆನ್ ಮಾರ್ಕೆಟ್ ಈಸ್ ಎಕ್ಸಾಕ್ಟ್ಲಿ 38% ಲೆವೆಲಿಗೆ ಬಂತು. ಐ ಟುಕ್ ಅ ಟ್ರೇಡ್ ಇಯರ್. ಸೊ ವೆರಿ ಈಸಿ ಟ್ರೇಡು ಇಲ್ಲಿಗೆ ಬಂದಾಗ ತೊಗೊಂಡಿದ್ದೀನಿ. ಸೊ ಆರಾಮ್ಸೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಂದು ಲಾಸ್ ಕೂಡ ಕವರ್ ಆಗಿ ಸ್ಮಾಲ್ ಪ್ರಾಫಿಟ್ ತೋರಿಸ್ತಿತ್ತು. ಐ ಎಕ್ಸಿಟೆಡ್. ಅಗೇನ್ ಮಾರ್ಕೆಟ್ ಸ್ಲೋಲಿ ರಿಟ್ರೇಸ್ಮೆಂಟ್ ಬಂದಾಗ ಅಗೇನ್ ಐ ಎಂಟೆಡ್. ಬಿಕಾಸ್ ಮಾರ್ಕೆಟಲ್ಲಿ ನಿನ್ನೆ 90 ಡಿಗ್ರಿ ಬುಲ್ಲಿಶ್ ಬಂದಿದೆ. ಸೊ ಅಷ್ಟು ಬೇಗ ಬಯರ್ಸು ಅವ್ರ ಹೋಪ್ನ ಕಳ್ಕೊಳ್ಳೋದಿಲ್ಲ. ಬಿಕಾಸ್ ಫ್ಲಾಟಿಶ್ ಓಪನ್ ಇದೆ. ಗ್ಯಾಪ್ ಡೌನ್ ಓಪನ್ ಇದ್ದರೆ ಮಾರ್ಕೆಟ್ ಎಲ್ಲೋ ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಬಂದಿದ್ದರೆ ಬಯರ್ಸ್ಗಳಿಗೆ ಟಫ್ ಆಗ್ತಿತ್ತು. ಸೊ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ ಬರ್ತಿರೋದ್ರಿಂದ ಬಯರ್ಸ್ ಹೋಪ್ ಬಿಡಲ್ಲ ಅಂತ ಗೊತ್ತಿತ್ತು. ಅಗೇನ್ ಐ ಎಂಟೆಡ್. ಐ ಮೇಡ್ ಅ ಪ್ರಾಫಿಟ್ ಆಫ್ 22,000 ಸಮ್ ಚೇಂಜ್ ಏನೋ ಆಗಿತ್ತು. ಓಕೆ, 3 ಟ್ರೇಡು ಪ್ರೀಮಿಯಂ ಹೈ ಇದೆ. ಸೊ 3 ಟ್ರೇಡ್ ಆಗಿರೋದ್ರಿಂದ ಅಮೌಂಟ್ ಕೂಡ ಸ್ವಲ್ಪ ಬ್ರೋಕರೇಜ್ ಚಂದಾನೆ ಹೋಗುತ್ತೆ. ಹೋಗಲಿ, ವಾಟ್ ಎವರ್ ಬ್ರೋಕರೇಜ್ ಹೋಗಲಿ, ಏನೇ ಹೋಗಲಿ, ಅಟ್ ದ ಎಂಡ್ ಐ ಮೇಡ್ ಅ ಪ್ರಾಫಿಟ್. ದಟ್ಸ್ ಇಂಪಾರ್ಟೆಂಟ್. ಸೊ ತುಂಬ ಜನದ ಮೆಸೇಜ್ ನೋಡಿದೆ 38%ಗೆ ಬಂದಾಗ ತೊಗೊಂಡಿದ್ದೀರಾ. ಯು ಗೈಸ್ ಆಲ್ಸೋ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್. ಸೊ ಇವತ್ತಿನ ಒಂದೊಂದು ಕ್ಯಾಂಡಲು 40-50 ಪಾಯಿಂಟ್ ಮೂವ್ ಆಗ್ತಿದೆ ಒಂದೊಂದು ಕ್ಯಾಂಡಲ್ಗಳು. ಬೆಳಿಗ್ಗೆ ಅಂತೂ ಫಸ್ಟ್ ಕ್ಯಾಂಡಲ್ 200 ಪಾಯಿಂಟ್ ಕ್ಯಾಂಡಲ್ ಇದು. ಓಕೆನಾ? ಮೊದಲ ಹಾಫ್ ಆನ್ ಅವರು ಮಾರ್ಕೆಟಲ್ಲಿ 50 ಪಾಯಿಂಟ್ ಏನು ಅನ್ನೋ ಥರ ಮೂವ್ ಆಗ್ತಿತ್ತು. ವೆರಿ ಡಿಫಿಕಲ್ಟ್ ಆ ಥರ ಇದ್ದಾಗ. ನಾಳೆ ಎಕ್ಸ್ಪೈರಿ ಇದೆ, ಮಾರ್ಕೆಟು ಇನ್ನೂ 200ಅಲ್ಲಿದೆ. ನೆನ್ಪಿಟ್ಕೊಳ್ಳಿ, ಲಾಸ್ಟು 3 ಎಕ್ಸ್ಪೈರಿಲಿ ಏನಾಗಿದೆ, ಪ್ರೀಮಿಯಮ್ 200 ಇರುತ್ತೆ, ಎಕ್ಸ್ಪೈರಿ ದಿನ ಇಮಿಡಿಯೇಟ್ 100 ಆಗುತ್ತೆ. ಇಟ್ ಮೀನ್ಸ್ 100 ಪಾಯಿಂಟ್ಸ್ ಡಿ ಕೆ ಆಗ್ತಿದೆ ಮಾರ್ಕೆಟಲ್ಲಿ. ಓವರ್ ದ ನೈಟು 100 ಪಾಯಿಂಟ್ಸ್ ಡಿ ಕೆ ಆಗ್ತಿದೆ. ಸೊ ಇದು ಆಪ್ಷನ್ ಸೆಲ್ಲರ್ಸಿಗೆ ಸಿಗ್ತಾ ಇರ್ಬೋದೇನೋ, ಸಿಗ್ತಾ ಇಲ್ಲದಲ್ಲೇ ಇರ್ಬೋದೇನೋ, ನನಗದೇನೋ ಗೊತ್ತಿಲ್ಲ. ಸೊ ಬಿಕಾಸ್ ಡಿ ಕೆ ಆಗ್ತಿದೆ ಅಂದರೆ ಸಪೋಸ್ ಆಪ್ಷನ್ ಸೆಲ್ಲರ್ಸಿಗೆ ಉತ್ತಮ ಪ್ರಾಫಿಟ್ ಅಂತೂ ಸಿಗ್ತಿರುತ್ತೆ. ಬಟ್ ಅವ್ರು ರೈಟ್ ಪ್ಲೇಸಲ್ಲಿ ಎಂಟ್ರಿ ಆಗಿದ್ರೆ, ನಾಟ್ ರಾಂಗ್ ಪ್ಲೇಸ್, ರೈಟ್ ಪ್ಲೇಸಸಲ್ಲಿ ಎಂಟ್ರಿ ಆಗಿದ್ರೆ ಅವ್ರಿಗೂ ಸಿಗ್ತಿರುತ್ತಿಲ್ಲ ಅಂತಲ್ಲ. ಸೊ ರೈಟ್ ಪ್ಲೇಸಲ್ಲಿ ಇವಾಗ ಲೈಕ್ ಮಾರ್ಕೆಟ್ ಇಲ್ಲಿಗೆ ಬಂದಾಗ ಯಾರು ಸ್ಟ್ಯಾಡಲ್ ಸ್ಟ್ರಾಂಗಲ್ ಕ್ರಿಯೇಟ್ ಮಾಡಿದರೆ, ಸೊ ದೇ ಆರ್ ಗೆಟಿಂಗ್ ವೆರಿ ಗುಡ್ ಪ್ರಾಫಿಟ್. ಓವರ್ ದ ನೈಟ್ ಪೊಸಿಷನ್ ಹೋಲ್ಡ್ ಮಾಡಿ ನಾಳೆ ಫ್ಲಾಟಿಶ್ ಓಪನ್ ಆದರೆ 100 ಪಾಯಿಂಟ್ ಹತ್ತಿರ ತನಕಲ್ಲೂ ಅವ್ರಿಗೆ ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ಆಪ್ಷನ್ ಸೆಲ್ಲಿಂಗ್ ನಾನು ಮಾಡೋದಿಲ್ಲ. ಅದೆಲ್ಲ ನನಗೆ ಏನೇನು ಆಗ್ತೈತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋದಿಲ್ಲ. ಐ ಆಮ್ ಎ ಪ್ಯೂರ್ ಆಪ್ಷನ್ ಬಯರ್. ಸೊ ಆಪ್ಷನ್ ಬಯರ್ ಆಗಿರೋದ್ರಿಂದ ನನಗೆ ಏನು ಟಾರ್ಗೆಟ್ ಬೇಕು, ಟಾರ್ಗೆಟ್ ರೀಚ್ ಆಯಿತಾ, ಅಫ್ಕೋರ್ಸ್ ಡನ್ ಫಾರ್ ದಟ್, ನೋ ಮೋರ್ ಟ್ರೇಡ್ಸ್. ಬಿಕಾಸ್ ನಾನು ಸ್ಕ್ಯಾಲ್ಪರ್, ನಾನು ಲೈಕ್ ಒನ್ ಡೇ ಎಲ್ಲ ಪೂರ ವೆಯ್ಟ್ ಮಾಡೋನಲ್ಲ. ಐ ಆಮ್ ಎ ಸ್ಕ್ಯಾಲ್ಪರ್. ಐ ಜಸ್ಟ್ ಮೇಕ್ ಇಟ್ ಮನಿ ಆ್ಯಂಡ್ ಲೆಟ್ಸ್ ಮೂವ್ ಔಟ್ ಅನ್ನೋ ಥರ ನಾನು ಟ್ರೇಡ್ ಮಾಡ್ತೀನಿ. ಸೊ ಪೀಪಲ್ ವಿಲ್ ಸೇ ಆಪ್ಷನ್ ಬೈಯರಿಂಗಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಆಪ್ಷನ್ ಬೈಯರ್ಸ್ ಎಲ್ಲ ದುಡ್ಡು ಕಳ್ಕೊಳ್ತಾರೆ, ಗ್ಯಾಮ್ಲರ್ಸ್ ಅಂತ. ನನಗೆ ಅದನ್ನು ಹೇಳಿದಾಗ ಯಾವಾಗಲೂ ಒಂದೇ ಒಂದು ನಗು ಬರುತ್ತೆ ಏನು ಗೊತ್ತಾ. ನಮ್ಮ ಸೈಡ್ ಒಂದು ಗಾದೆನೂ ಇದೆ, ಅದೇನೋ ಹೇಳ್ತಾರಲ್ಲ, ಕೂಣಿನಾರ್ದಳು ನೆಲ್ಡೊಂಕು ಅಂತಾರಲ್ಲ, ಆ ಥರದ ಗಾದೆ ಇದು. ಏಕೆಂದರೆ ಲೈಕ್ ನಿಮ್ಮ ಕೈಲಿ ಆಗೋದಿಲ್ಲ ಅಂದಾಗ ಇನ್ನೊಬ್ರ ಕೈಲೂ ಆಗೋದಿಲ್ಲ ಅಂತ ಪ್ರಾಸ್ಪೆಕ್ಟಿವ್ ಮಾಡ್ತಾರೆ ನೋಡಿ.
ಓವರ್ ಕಾನ್ಫಿಡೆನ್ಸಲ್ಲಿ. ದಟ್ ಈಸ್ ಟೋಟಲಿ ರಾಂಗ್ ಪ್ರಾಸ್ಪೆಕ್ಷನ್. ನಾನು ಅದ್ರ ಬಗ್ಗೆ ಥಿಂಕೇ ಮಾಡೋಕ್ಕೆ ಹೋಗಲ್ಲ ಅದೇ ರೀಸನ್ಗೆ. ಬಿಕಾಸ್ ವಾಟ್ ಎವರ್ ಹೇಳೋರು ಹೇಳ್ತಲೇ ಇರ್ತಾರೆ, ಅವ್ರು ಅಲ್ಲೇ ಇರ್ತಾರೆ, ನಾವು ಕಲ್ತವರು ದುಡ್ಡು ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟೇ. ಇದೇ ಲಾಜಿಕ್. ಇವತ್ತು ಸಿಂಪಲ್ಲು 38% ಸೆಕೆಂಡ್ ಟೈಮ್ ಕೂಡ ಮಾರ್ಕೆಟ್ ಬ್ರೇಕ್ ಆಗದಲ್ಲೇ ಅಗೇನ್ ಇಟ್ ಈಸ್ ಗೋಯಿಂಗ್ ಅಪ್ ಸೈಡ್. ಎಸ್, ಇವತ್ತು ಮಾರ್ಕೆಟ್ ಇಲ್ಲೇ ನಿಲ್ಲೋ ಚಾನ್ಸಸ್ ಕೂಡ ಹೆವಿ ಇತ್ತು. ಯಾಕೆಂದರೆ ಮೊನ್ನೆ ಒಂದೇ ದಿನ ಮಾರ್ಕೆಟು ಆಲ್ಮೋಸ್ಟ್ 400 to 500 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಅಪ್ಸೈಡಿಗೆ ಅಂದಾಗ ಅಗೇನ್ ಆ 500 ಪಾಯಿಂಟ್ಸ್ನ ರಿಜೆಕ್ಟ್ ಮಾಡುತ್ತೇನೆ ಸುಳ್ಳು. ಸೊ ನಿಮಗೆ ಲೈಕ್ ಸ್ಮಾಲೆಸ್ಟ್ ಟೈಮ್ ಫ್ರೇಮಲ್ಲಿ ಅದು ಗೊತ್ತಾಗೋದಿಲ್ಲ. ಬಿಗ್ಗರ್ ಟೈಮ್ ಫ್ರೇಮಲ್ಲಿ ನೀವು ನೋಡಿದರೆ ಮಾರ್ಕೆಟಲ್ಲಿ ಎಷ್ಟು ಪಾಯಿಂಟ್ ಮೂವ್ ಆಗಿತ್ತು ಅನ್ನೋದು ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಮಾರ್ಕೆಟ್ ಅಟ್ ದ ಎಂಡ್ 2 ಕ್ಯಾಂಡಲ್ ಇಟ್ಕೊಂಡ್ರು 600 ಪಾಯಿಂಟ್ಸ್ ಮೂವ್ ಆಗಿತ್ತು. ಸೊ 600 ಪಾಯಿಂಟ್ಸ್ನು ಝೀರೋ ಮಾಡೋಕ್ಕಾಗೋದಿಲ್ಲ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಇವತ್ತು ರಿಟ್ರೇಸ್ಮೆಂಟ್ ಎಷ್ಟಾಗಿದೆ? ಮ್ಯಾಕ್ಸ್ ಟು ಮ್ಯಾಕ್ಸ್ ರಿಟ್ರೇಸ್ಮೆಂಟು 250 ಪಾಯಿಂಟ್ ರಿಟ್ರೇಸ್ ಆಗಿದೆ. ಇಟ್ ಮೀನ್ಸ್ ಸ್ಟಿಲ್ ಮಾರ್ಕೆಟ್ ಬೈಯಿಂಗ್ ಸೈಡಲ್ಲೇ ಇದೆ ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಿದೆ ಇದು. ಸೊ ಮಾರ್ಕೆಟ್ ಇಲ್ಲಿಗೆ ಬಂದರೂ ಮಾರ್ಕೆಟ್ ಬೈಯಿಂಗ್ ಸೈಡ್ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಹಾಗಾಗಿ ಐ ಟುಕ್ ಅ ಟ್ರೇಡ್ ಇಯರ್ 2 ಟೈಮ್ಸ್ ಟ್ರೇಡ್ ಮಾಡಿದ್ದೀನಿ. ಐ ಜಸ್ಟ್ ಮೇಡ್ ಅ ಪ್ರಾಫಿಟ್. ನಾನು ಪ್ರಾಪರಾಗಿ ಹೋಲ್ಡ್ ಮಾಡಲಿಲ್ಲ. ಒಂದೇ ಟ್ರೇಡ್ ಹೋಲ್ಡ್ ಮಾಡಿದ್ರು ಹ್ಯೂಜ್ ಪ್ರಾಫಿಟ್ ಆಗ್ತಿತ್ತು. ಬಟ್ ನನ್ನ ಉದ್ದೇಶ ಅದಲ್ಲ. ಐ ಆಮ್ ಅ ಸ್ಕ್ಯಾಲ್ಪರ್. ಲಾಸ್ ಕವರ್ ಆಗಬೇಕಿತ್ತು, ಲಾಸ್ ಕವರ್ ಆದ್ಮೇಲೆ ಪ್ರಾಫಿಟು ಆಗಬೇಕಿತ್ತು. ಎರಡೂ ಮಾಡ್ಕೊಂಡಿದ್ದೀನಿ. ಅದು ಕವರ್ ಆಗಿಲ್ಲ ಅಂದಿದ್ರು ಅಗೇನ್ ಮಾರ್ಕೆಟ್ ರಿಜೆಕ್ಷನ್ ಬಂದಾಗ ಇಲ್ಲಂತೂ ಅಗೇನ್ ಐ ಟುಕ್ ಅ ಟ್ರೇಡ್. ಇಲ್ಲೇ ಟ್ರೇಡ್ ಮಾಡ್ತಿದ್ದೆ ನಾನು, ಇಲ್ಲ ಅಂತಲ್ಲ. ಇಟ್ ಈಸ್ ಲೈಕ್ ಅ ಕಾನ್ಫಿಡೆನ್ಸ್. ನಿಮಗೆ ಕಾನ್ಫಿಡೆನ್ಸ್ ಬೆಳೆಸ್ಕೊಬೇಕು. ನಿಮ್ಮ ಲೆವೆಲ್ ಮೇಲೆ ನಿಮಗೆ ಕ್ರೇಜಿಯೆಸ್ಟ್ ಮೈಂಡ್ಸೆಟ್ ಇರಬೇಕು. ಪವರ್ ಆಫ್ ಲೆವೆಲ್ಸ್ ಹೇಗೆ ವರ್ಕ್ ಆಗ್ತವೆ ಅನ್ನೋದು ಗೊತ್ತಿದ್ರೆ ಇಲ್ಲಿ ನಿಮಗೆ ಯಾವುದೇ ಥರದ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಬರೋದಿಲ್ಲ ಇಲ್ಲಿ. ಓಕೆನಾ? ತುಂಬ ಜನ ಹೇಳ್ಬೋದು ಇಲ್ಲೊಂದು ಸಪೋರ್ಟ್ ಇರ್ಬೋದು, ರೆಸಿಸ್ಟೆನ್ಸ್ ಇರ್ಬೋದು ಅಂತ. ನೆವರ್. ಅದು ಯಾವುದನ್ನು ನಾನು ಬಿಲೀವ್ ಮಾಡೋದಿಲ್ಲ. ನನಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇಟ್ ವರ್ಕ್ಸ್ ವೆರಿ ವೆಲ್ ಫಾರ್ ಮೀ. ಸೊ ಲೈಕ್ ಫಿಬೊನಾಚಿ ಇಟ್ಸ್ ಸೂಪರ್. ನನಗೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೂ ಹೇಳೋದಷ್ಟೇ, ಕಲೀರಿ. ಒಂದು ಕಾನ್ಸೆಪ್ಟ್ ಬಗ್ಗೆ ಫೋಕಸ್ ಮಾಡಿ. ಆಲ್ವೇಸ್ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತೀರ. ಸಾರಿ. ಸೊ ಆಲ್ವೇಸ್ ಒಂದು ಕಾನ್ಸೆಪ್ಟ್ ಈಸ್ ವೆರಿ ಈಸಿ ಅನ್ಸೋದನ್ನು ಟ್ರೇಡ್ ಮಾಡಿ. ಆವಾಗಲೇ ನಿಮಗೂ ಕೂಡ ಕಂಫರ್ಟಬಲ್ ಅನಿಸುತ್ತೆ. ಅದರಲ್ಲಿ ಆ ಟ್ರೇಡಿಂಗ್ ಮಾಡಲಿಕ್ಕೂ ಈಸಿ ಅನಿಸುತ್ತೆ. ಚಲೋ ಮೇಕ್ ಇಟ್ ಡೇ ಅನ್ನೋ ಥರ. ಸೊ ದಿಸ್ ವಾಸ್ ದ ಡೇ ಐ ಮೇಡ್ ಅ ಪ್ರಾಫಿಟ್. ಡನ್ ಫಾರ್ ದ ಡೇ. ನೋ ಮೋರ್ ಕಾನ್ಫ್ಲಿಕ್ಟ್ ಟ್ರೇಡ್ಸ್, ನೋ ಮೋರ್ ಥಿಂಗ್ಸ್. ಸೊ ನಿಮ್ಗೆ ಹೇಳೋದು ಅಷ್ಟೇ, ಸಿಂಪಲ್ ಮಾಡ್ಕೊಳ್ಳಿ. ಸಿಂಪಲ್ ಲಾಜಿಕ್ ಯೂಸ್ ಮಾಡಿ. ಇವತ್ತು ಲೈಕ್ ನನಗೆ ಪೋರ್ಟಲ್ ಕ್ಲೋಸ್ ಮಾಡಿದ್ಮೇಲೆ ಅಗೇನ್ ನಾನು ಓಪನ್ ಮಾಡೋದಿಲ್ಲ, ಅದು ಎಷ್ಟೇ ಗುಡ್ ಟ್ರೇಡ್ ಆದ್ರೂ. ಸೊ ಹಾಗಾಗಿನೇ ಬೆಳಿಗ್ಗೆ ಪೋರ್ಟಲ್ ಕ್ಲೋಸ್ ಇದೆ. ಸೊ ಇವಾಗ ಮತ್ತೆ ನಾನು ಇನ್ನೊಂದು ಹಾಫ್ ಆನ್ ಅವರಿಗೆ ಮತ್ತೆ ಹೊರಗಡೆ ಹೋಗಬೇಕು. ಸೊ ಹಾಗೆ ಮತ್ತೆ ಪೋರ್ಟಲ್ಲು ಎಂಟ್ರಿ ಮಾಡ್ಕೊಂಡು ಕೂತ್ಕೊಳ್ಳೋದೆಲ್ಲ ನಂಗೆ ಆಗೋದಿಲ್ಲ. ನಿಮ್ಮ ಕಂಫರ್ಟಬಲು. ಸೊ ಇವತ್ತಿಂದು ಪ್ರಾಫಿಟ್ ಇಷ್ಟೇ ಆಗೋಗಿದೆ. ಡನ್ ಫಾರ್ ದ ಡೇ. ಓಕೆ, ಥ್ಯಾಂಕ್ ಯು ಆಲ್. ಕಲಿಬೇಕು ಅನ್ನೋರು ಇನ್ನೂ 4 ದಿನ ಟೈಮ್ ಇದೆ. ನೋಡಿ, ಥಿಂಕ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಆಲ್.